ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಬುಲೆಟ್ ಟ್ರೈನ್ ಓಡಾಡೋದಕ್ಕೆ ಇನ್ನೆಷ್ಟು ವರ್ಷಗಳು ಬೇಕಾಗುತ್ತೆ? ಈ ಪ್ರಶ್ನೆಗೆ ಉತ್ತರವನ್ನ ನ್ಯಾಷನಲ್ ಹೈಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಕೊಡ್ತಾ ಇದೆ. ಮುಂಬೈ ಮತ್ತು ಅಹಮದಾಬಾದ್ ನಡುವಿನ ಈ ಹೈಸ್ಪೀಡ್ ರೈಲು ಮಾರ್ಗದ ಕಾಮಗಾರಿ 2028ರ ಹೊತ್ತಿಗೆ ಸಂಪೂರ್ಣವಾಗಿ ಮುಗಿದು ಅಲ್ಲಿ ಬುಲೆಟ್ ಟ್ರೈನ್ ಓಡಾಟ ಕೂಡ ಶುರುವಾಗುತ್ತೆ. ಹಾಗೆ ಗುಜರಾತ್ನಲ್ಲಿನ 352 ಕಿಲೋಮೀಟರ್ಗಳಷ್ಟು ದೂರದ ಕಾಮಗಾರಿ 2027ರ ಹೊತ್ತಿಗೆ ಮುಕ್ತಾಯ ಆಗತ್ತೆ. ಹಾಗೆ ಸೂರತ್ನಿಂದ ಬಿಲ್ಮೋರ್ ನಡುವಿನ ರೈಲು ಸಂಚಾರ 2026ರ ಆಗಸ್ಟ್ ಹೊತ್ತಿಗೆ ಆರಂಭ ಆಗುತ್ತೆ ಅನ್ನೋ ಮಾಹಿತಿಯನ್ನ NHRCL ಕೊಡ್ತಾ ಇದೆ. ಇನ್ನು ಈಗ ಈ ಬುಲೆಟ್ ರೈಲ್ ಪ್ರಾಜೆಕ್ಟ್ ನಲ್ಲಿ ಕಂಡುಬರುವ ಒಂದೇ ಒಂದು ಅಂಡರ್ ಸಿ ಟನಲ್ ನಿರ್ಮಾಣದ ಕಾಮಗಾರಿಯನ್ನ ಮಹಾರಾಷ್ಟ್ರದಲ್ಲಿ ಆರಂಭ ಮಾಡಿದ್ದಾರೆ. ಅದು ಅರಬ್ಬಿ ಸಮುದ್ರದ ಅಡಿಯಲ್ಲಿ ಸಾಗಲಿದ್ದು ಈ ವರ್ಷದ ಡಿಸೆಂಬರ್ ಹೊತ್ತಿಗೆ ಈ ಕೆಲಸ ಭಾಗಶಃ ಮುಗಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ಬುಲೆಟ್ ರೈಲ್ ಪ್ರಾಜೆಕ್ಟ್ ನ ಕಥೆ? ಈ ಅಂಡರ್ ಸಿ ಟನಲ್ ನ ವಿಶೇಷತೆಗಳೇನು? ಇದನ್ನ ನಿರ್ಮಾಣ ಮಾಡೋದಕ್ಕೆ ಆ ಕಂಪನಿ ಎಷ್ಟೆಲ್ಲ ಕಷ್ಟಪಡ್ತಾ ಇದೆ, ಅದು ಬುಲೆಟ್ ಟ್ರೈನ್ ಓಡಾಟಕ್ಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಬುಲೆಟ್ ಟ್ರೈನ್ ಜಗತ್ತಿನ ನಾನಾ ದೇಶಗಳಲ್ಲಿ ಈಗಾಗಲೇ ಅದು ನನಸಾಗಿ ಹೋಗಿದೆ. ಚೈನಾ ತನ್ನ ಬುಲೆಟ್ ಟ್ರೈನ್ ಸ್ಪೀಡನ್ನು ಗಂಟೆಗೆ 600 ಕಿಲೋಮೀಟರ್ ವರೆಗೆ ಸಾಧಿಸಿದೆ. ಆದರೆ ಸದ್ಯಕ್ಕಲ್ಲಿ ಪ್ರತಿ ಗಂಟೆಗೆ 460 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ರೈಲುಗಳು ಓಡಾಡ್ತಾ ಇವೆ. ಇನ್ನು ಜರ್ಮನಿಯಲ್ಲಿ ಪ್ರತಿ ಗಂಟೆಗೆ 350 ಕಿಲೋಮೀಟರ್ನಷ್ಟು ಸ್ಪೀಡ್ ಆಗಿ ಚಲಿಸುವ ರೈಲುಗಳಿವೆ. ಫ್ರಾನ್ಸ್, ಮೊರಾಕೊ ಹಾಗೂ ಜಪಾನ್ನಲ್ಲಿ ಗಂಟೆಗೆ 320 ಕಿಲೋಮೀಟರ್, ಸ್ಪೇನ್ನಲ್ಲಿ 310, ಕೊರಿಯಾದಲ್ಲಿ 305, ಇಟಲಿಯಲ್ಲಿ 300, ಅಮೆರಿಕಾದಲ್ಲಿ 200 ಕಿಲೋಮೀಟರ್ಗಳಷ್ಟು ವೇಗವಾಗಿ ಓಡುವ ಹೈ ಸ್ಪೀಡ್ ರೈಲುಗಳಿವೆ. ಆದರೆ ಈ ಕನಸು ಭಾರತದಲ್ಲಿ ಯಾವಾಗ ಈಡೇರುತ್ತೆ ಅನ್ನೋ ಯೋಚನೆ ಇತ್ತು. ಈಗ ಅದಕ್ಕೊಂದು ನಿರ್ದಿಷ್ಟ ಸಮಯ ಫಿಕ್ಸ್ ಆಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಯಾಕೆಂದ್ರೆ ಈ ಹೈ ಸ್ಪೀಡ್ ರೈಲಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳು ಪೂರ್ಣಗೊಳ್ತಾ ಇವೆ. ಮತ್ತಷ್ಟು ಕಷ್ಟಕರ ಕಾರ್ಯಗಳು ಕೂಡ ಚಾಲನೆ ಆಗಿವೆ. ಈ ಮೂಲಕ ಮುಂದಿನ 4 ವರ್ಷಗಳಲ್ಲಿ ಭಾರತದಲ್ಲಿ ಬುಲೆಟ್ ರೈಲ್ ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಸಂಚಾರವನ್ನು ಆರಂಭ ಮಾಡುತ್ತೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇವೆ. ಇಲ್ಲಿ ಈಗ ಇಷ್ಟೊಂದು ನಿಖರವಾಗಿ ಈ ಮಾಹಿತಿಯನ್ನು ಕೊಡೋದಕ್ಕೆ ಕಾರಣ ಆಗ್ತಾ ಇರೋದು ಮಹಾರಾಷ್ಟ್ರದಲ್ಲಿನ ಹೈಸ್ಪೀಡ್ ರೈಲ್ ಕಾಮಗಾರಿಯಲ್ಲಿ ಆಗ್ತಾ ಇರೋ ಪ್ರಗತಿ. ಅದರಲ್ಲೂ ಥಾಣೆ ಕ್ರೀಕ್ ನ ಬಳಿಯಲ್ಲಿ ನಿರ್ಮಾಣ ಆಗಲಿರುವ ಅಂಡರ್ ಸಿ ಟನಲ್ ಕಾಮಗಾರಿಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಕೆಲಸ ಕಾರ್ಯಗಳು ಭರದಿಂದ ಸಾಗ್ತಾ ಇವೆ. ಈ ಸುರಂಗ ಒಟ್ಟು 21 ಕಿಲೋಮೀಟರ್ನಷ್ಟು ಉದ್ದ ಇರಲಿದ್ದು ಇದರ ಒಂದಷ್ಟು ಭಾಗ ಅರಬ್ಬಿ ಸಮುದ್ರದ ಕೆಳಗೆ ನಿರ್ಮಾಣ ಆಗ್ತಾ ಇದೆ. ಥಾಣೆ ಕ್ರೀಕಲ್ಲಿ ಭೂಪದರದ 25ರಿಂದ 30 ಮೀಟರ್ ಆಳದಲ್ಲಿ ಈ ಟನಲ್ ನಿರ್ಮಾಣ ಆಗುತ್ತೆ ಅಂತ ಹೈಸ್ಪೀಡ್ ರೈಲ್ ಕಾರ್ಪೊರೇಷನ್ ಹೇಳ್ತಾ ಇದೆ. ಇನ್ನು ಈಗ ಥಾಣೆ ಬಳಿ ಕೆಲಸ ಆರಂಭ ಆಗಿದ್ದು ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ಅನ್ನ ಇದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಇದು ಅತ್ಯಾಧುನಿಕ ಟನಲ್ ನಿರ್ಮಾಣ ತಂತ್ರಜ್ಞಾನವಾಗಿದ್ದು ಬೆಟ್ಟಗಳ ಒಳಗೆ ಟನಲ್ ನಿರ್ಮಾಣ ಮಾಡೋದಕ್ಕೆ ಅತ್ಯುತ್ತಮ ಮಾರ್ಗ ಅಂತ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ಗುರುತಿಸಿಕೊಂಡಿದೆ. ಈಗ ಇದೇ ಮಾದರಿಯನ್ನೇ ಅನುಸರಿಸಿ ಥಾಣೆಯ ಶಿಲ್ಪಟಾದಿಂದ ನವಿ ಮುಂಬೈನ ಗನ್ಸೋಲಿಯವರೆಗೆ ಟನಲ್ ನಿರ್ಮಾಣ ಕಾರ್ಯ ಆರಂಭ ಆಗಿದ್ದು ಈಗಾಗಲೇ ಶಿಲ್ಪಟಿ ಕಡೆಯಲ್ಲಿ 110 ಮೀಟರ್ ಹಾಗೂ ಗನ್ಸೋಲಿ ಕಡೆಯಿಂದ 120 ಮೀಟರ್ನಷ್ಟು ಟನಲ್ ನಿರ್ಮಾಣ ಕಾರ್ಯ ಮುಗಿದಿದೆ. ಅಲ್ಲಿ ಟನಲ್ ನಿರ್ಮಿಸೋದಕ್ಕೆ ಬಹಳಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಇಲ್ಲಿವರೆಗೆ 218 ಜಿಲೆಟಿನ್ ಬ್ಲಾಸ್ಟ್ ಗಳನ್ನ ಟನಲ್ ನಿರ್ಮಾಣ ಕಂಪನಿ ಮಾಡಿದೆ. ಇನ್ನು ಟನಲ್ ನ ಒಳಗೆ ಕಾರ್ಮಿಕರು ಕೆಲಸ ಮಾಡೋದಕ್ಕೆ ಕೂಡ ಎಲ್ಲ ರೀತಿಯ ಸೇಫ್ಟಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅಲ್ಲಿ ಎಮರ್ಜೆನ್ಸಿ ಅಲಾರಂ ಬಟನ್ ಗಳನ್ನು ಕೊಟ್ಟಿದ್ದಾರೆ. ಟನಲ್ ನ ಒಳಗೆ ಕೆಲಸ ಮಾಡೋರಿಗೆ ಆಕ್ಸಿಜನ್ ನ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ರಬ್ಬರ್ ಟ್ಯೂಬ್ಗಳನ್ನು ಬಳಸಿ ಒಳಗೆ ಗಾಳಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಟನಲ್ ಅಲ್ಲಿ ಒಟ್ಟು 150 ಮಂದಿ ಕಾರ್ಮಿಕರು ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ಲಾಸ್ಟ್ ಮಾಡುವಾಗ ಸಂಪೂರ್ಣವಾಗಿ ಕಾರ್ಮಿಕರನ್ನ ಹೊರಗೆ ಕರೆಸಿಕೊಳ್ಳಲಾಗುತ್ತೆ ಅನ್ನೋ ಮಾಹಿತಿಯನ್ನ ಕಂಪನಿ ಕೊಟ್ಟಿದೆ. ಇನ್ನು ಡಿಸೆಂಬರ್ ಹೊತ್ತಿಗೆ ಈ ಟನಲ್ ನಿರ್ಮಾಣ ಕಾರ್ಯ ಥಾಣೆ ಕ್ರೀಕ್ ವರೆಗೂ ಬರಲಿದ್ದು ಆ ಬಳಿಕ TBM ಯಂತ್ರಗಳು ಅಂದ್ರೆ ಟನಲ್ ಬೋರಿಂಗ್ ಯಂತ್ರಗಳು ಟನಲ್ ನಿರ್ಮಾಣ ಕಾರ್ಯವನ್ನು ಮುಂದುವರಿಸುತ್ತವೆ. ಹೀಗಾಗಿ ಈ ಟನಲ್ ಕೆಲಸ ಶೀಘ್ರವಾಗಿ ಮುಗಿಯಲಿದ್ದು ಒಮ್ಮೆ ಇದು ಕಂಪ್ಲೀಟ್ ಆಗಿಬಿಟ್ರೆ ಆ ಬಳಿಕ ಹೈಸ್ಪೀಡ್ ರೈಲಿನ ಕೆಲಸ ಇನ್ನಷ್ಟು ವೇಗವನ್ನು ಪಡ್ಕೊಳ್ಳುತ್ತೆ ಅಂತ ನ್ಯಾಷನಲ್ ಹೈಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಹೇಳಿಕೊಂಡಿದೆ. ಗೆಳೆಯರೆ, ಇಲ್ಲಿ ಒಂದೊಂದು ಸೇತುವೆ ಟನಲ್ ಕೂಡ ಈ ಹೈಸ್ಪೀಡ್ ರೈಲು ಯೋಜನೆಯಲ್ಲಿ ಪ್ರಮುಖ ಭಾಗ ಅನ್ನಿಸ್ಕೊಳ್ಳುತ್ತವೆ. ಯಾಕೆಂದ್ರೆ ಇಲ್ಲಿ ರೈಲು ತಡೆರಹಿತವಾಗಿ ಓಡಾಡ್ತಾ ಇರತ್ತೆ. ಒಂದು ವೇಳೆ ನಮ್ಮ ಸಾಮಾನ್ಯ ರೈಲು ಹಳಿಗಳಂತೆ ಇದನ್ನ ನಿರ್ಮಾಣ ಮಾಡಿದ್ರೆ ಟ್ರ್ಯಾಕ್ ಮೇಲೆ ಕಲ್ಲಿಡೋರು, ಬೋಲ್ಟುಗಳನ್ನ ಬಿಚ್ಚೋರು, ರೈಲು ಹಳಿಗಳ ಬಳಿ ಇನ್ನೇನೇನೋ ಮಾಡೋ ದುಷ್ಕರ್ಮಿಗಳಿಗೆ ಅವಕಾಶ ಕೊಟ್ಟ ಹಾಗಾಗತ್ತೆ. ನಮ್ಮಲ್ಲಿ ಜನ ಹೆಂಗಿದ್ದಾರೆ ಅನ್ನೋದು ಗೊತ್ತಲ್ವಾ?
ವಂದೇ ಭಾರತ್ ರೈಲುಗಳು ನೋಡೋದಕ್ಕೆ ಸುಂದರವಾಗಿವೆ ಅನ್ನೋದನ್ನು ಕೂಡ ಸಹಿಸಿಕೊಳ್ಳಲಾಗದೆ ಅದಕ್ಕೆ ಕಲ್ಲು ಹೊಡೆದ ಅನಾಗರಿಕರನ್ನು ಹೊಂದಿರೋ ದೇಶ ನಮ್ಮದು. ಹೀಗಾಗಿ ಬುಲೆಟ್ ಟ್ರೈನ್ನ ಸೇಫ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಹೈ ಸ್ಪೀಡ್ ರೈಲಿಗೆ ವಯಾಡಕ್ಟ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಯೋಜನೆಯ ಬಗ್ಗೆ ನೋಡೋದಾದರೆ ಭಾರತದ ಈ ಕನಸಿನ ಯೋಜನೆಗೆ ಚಾಲನೆ ಸಿಕ್ಕಿದ್ದು 2017ರ ಸೆಪ್ಟೆಂಬರ್ 14ರಲ್ಲಿ. ಈ ಬುಲೆಟ್ ಟ್ರೈನ್ ಯೋಜನೆಯನ್ನ ಭಾರತ ಜಪಾನ್ನ ಸಹಯೋಗದಲ್ಲಿ ಆರಂಭ ಮಾಡಿತು. ಜಪಾನ್ನ ಅವತ್ತಿನ ಪ್ರಧಾನಿ ಶಿಂಜೋ ಅಬೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ಈ ಯೋಜನೆಗೆ ಚಾಲನೆಯನ್ನು ಕೊಟ್ಟರು. ಈ ರೈಲು ಮಾರ್ಗ ಒಟ್ಟು 508 ಕಿಲೋಮೀಟರ್ ಉದ್ದ ಇರಲಿದ್ದು ಇದರಲ್ಲಿ 352 ಕಿಲೋಮೀಟರ್ ಗುಜರಾತಲ್ಲಿ ಹಾಗೂ 156 ಕಿಲೋಮೀಟರ್ ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಆಗುತ್ತೆ. ಈ ಬುಲೆಟ್ ಟ್ರೈನ್ ಕಾರಿಡಾರ್ ಅಲ್ಲಿ ಸಂಚರಿಸುವ ರೈಲು ಪ್ರತಿ ಗಂಟೆಗೆ 320 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತೆ. ಅಹಮದಾಬಾದ್ ಹಾಗೂ ಮುಂಬೈ ನಡುವೆ 12 ರೈಲು ನಿಲ್ದಾಣಗಳು ನಿರ್ಮಾಣ ಆಗುತ್ತವೆ. ಸಾಬರ್ಮತಿ, ಅಹಮದಾಬಾದ್, ಆನಂದ್, ವಡೋದರಾ, ಭರೂಚ್, ಸೂರತ್, ಬಿಳಿಮೋರಾ ಹಾಗೂ ವಾಪಿ ಸೇರಿದಂತೆ 8 ಸ್ಟೇಷನ್ಗಳು ಗುಜರಾತಲ್ಲಿದ್ದರೆ ಬೋಯ್ಸಾರ್, ವಿರಾರ್, ಥಾಣೆ ಹಾಗೂ ಮುಂಬೈ ಸೇರಿದ ಹಾಗೆ 4 ಠಾಣೆಗಳು ಮಹಾರಾಷ್ಟ್ರದಲ್ಲಿರುತ್ತವೆ. ಇನ್ನು ಈ ಬುಲೆಟ್ ಟ್ರೈನ್ಗಾಗಿನೇ 8 ನಿರ್ವಹಣಾ ಡಿಪೋಗಳು ಸಿದ್ಧ ಆಗ್ತಾ ಇವೆ. ಹಾಗೆಯೇ ವಡೋದರಾದಲ್ಲಿ ಹೈ ಸ್ಪೀಡ್ ರೈಲು ತರಬೇತಿ ಸಂಸ್ಥೆ ಕೂಡ ತಲೆ ಎತ್ತಲಿದ್ದು ರೈಲಿಗೆ ಸಂಬಂಧಪಟ್ಟ ಸ್ಟಾಕ್ ಡಿಪೋಗಳು ಹಾಗೂ ಹೈ ಸ್ಪೀಡ್ ರೈಲ್ ಮಲ್ಟಿ ಮಾಡೆಲ್ ಹಬ್ ಅನ್ನ ಸಾಬರ್ಮತಿಯಲ್ಲಿ ಸ್ಥಾಪಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನು 508 ಕಿಲೋಮೀಟರ್ ಮಾರ್ಗ, ವಯಾಡಕ್ಟ್ ಸೇತುವೆ, ಅಂಡರ್ ಗ್ರೌಂಡ್, ಸಿ ಟನಲ್, ಮೌಂಟೇನ್ ಟನಲ್ಗಳ ಮೂಲಕ ಈ ಮಾರ್ಗ ಹಾದು ಹೋಗುತ್ತೆ. ಇದರಲ್ಲಿ 465 ಕಿಲೋಮೀಟರ್ ವಯಾಡಕ್ಟ್ ಮೂಲಕ, 10 ಕಿಲೋಮೀಟರ್ ನದಿ ಸೇತುವೆಗಳು, 7 ಕಿಲೋಮೀಟರ್ ಟನಲ್, 21 ಕಿಲೋಮೀಟರ್ ಅಂಡರ್ ಗ್ರೌಂಡ್ ಹಾಗೂ ಅಂಡರ್ ವಾಟರ್ ಟನಲ್ಗಳ ಮೂಲಕ ಈ ರೈಲು ಮಾರ್ಗ ಚಲಿಸುತ್ತೆ. ಇನ್ನು 5 ಕಿಲೋಮೀಟರ್ ಪರ್ವತಗಳಲ್ಲಿ ನಿರ್ಮಾಣವಾಗುವ ಸುರಂಗಗಳ ಮೂಲಕ ಈ ಹೈಸ್ಪೀಡ್ ರೈಲು ಸಂಚಾರ ಮಾಡಲಿದೆ. ಇನ್ನು ಇದಕ್ಕಾಗಿ ಭಾರತ ಸರ್ಕಾರ 1.08 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. 2017ರಲ್ಲಿ ಆರಂಭವಾಗಿರುವ ಈ ಕಾಮಗಾರಿಯಲ್ಲಿ ಈಗಾಗಲೇ 194 ಕಿಲೋಮೀಟರ್ನಷ್ಟು ವಯಾಡಕ್ಟ್ ಪೂರ್ಣಗೊಂಡಿದೆ. ಹಾಗೆಯೇ ಒಂದಷ್ಟು ಬ್ರಿಡ್ಜ್ಗಳು, ಪರ್ವತ ಸುರಂಗ, ಸ್ಟೀಲ್ ಬ್ರಿಡ್ಜ್ಗಳು ನಿರ್ಮಾಣ ಆಗಿವೆ. ಮಹಾರಾಷ್ಟ್ರಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಗುಜರಾತಲ್ಲಿ ಈ ಬುಲೆಟ್ ಟ್ರೈನ್ ಕಾಮಗಾರಿ ಅತ್ಯಂತ ವೇಗವಾಗಿ ನಡೀತಾ ಇದೆ. ಹೀಗಾಗಿನೇ 2026ಕ್ಕೆ ಸೂರತ್ ಹಾಗೂ ಬಿಳಿಮೊರಾ ನಡುವೆ ಮೊದಲ ಬುಲೆಟ್ ಟ್ರೈನ್ ಸಂಚಾರ ಆರಂಭವಾಗಲಿದೆ ಅಂತ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಈ ಯೋಜನೆ ಪೂರ್ಣಗೊಂಡ ಬಳಿಕ ಮುಂಬೈನಿಂದ ಅಹಮದಾಬಾದ್ಗೆ 2 ಗಂಟೆ 58 ನಿಮಿಷಗಳಲ್ಲಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಅಂದಹಾಗೆ ಪ್ರಸ್ತುತ ಈ 2 ನಗರಗಳ ನಡುವೆ ರೈಲಿನ ಮೂಲಕ ಹೋಗಬೇಕು ಅಂದರೆ 6 ರಿಂದ 8 ಗಂಟೆ ಬೇಕಾಗ್ತಾ ಇದೆ. ಈ ಮಾರ್ಗ ಪೂರ್ಣಗೊಂಡ್ರೆ ಇಲ್ಲಿ 3 ರಿಂದ 4 ಗಂಟೆಗಳಷ್ಟು ಸಮಯ ಉಳಿತಾಯ ಆಗತ್ತೆ. ಇನ್ನು ಈ ಬುಲೆಟ್ ಟ್ರೈನ್ ನೆಟ್ವರ್ಕ್ ಮುಂಬೈ, ಥಾಣೆ, ವಾಪಿ, ಸೂರತ್, ವಡೋದರಾ ಹಾಗೂ ಅಹಮದಾಬಾದ್ನಂಥ ದೊಡ್ಡ ದೊಡ್ಡ ಆರ್ಥಿಕ ಕೇಂದ್ರಗಳನ್ನು ಸಂಪರ್ಕಿಸೋದ್ರಿಂದ ದೇಶದ ವಾಣಿಜ್ಯ ಬೆಳವಣಿಗೆಗೆ ಕೂಡ ಇದು ಸಹಕಾರ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಈ ಯೋಜನೆ ದೇಶದ ಇನ್ನಿತರ ನಗರಗಳ ನಡುವಿನ ಬುಲೆಟ್ ಟ್ರೈನ್ ಯೋಜನೆಗೆ ನಾಂದಿ ಕೂಡ ಹಾಡಬಹುದು ಅನ್ನೋ ಲೆಕ್ಕಾಚಾರಗಳು ಇವೆ. ಬೇರೆ ಹಾಗೆ ನೋಡಿದ್ರೆ ಈ ಯೋಜನೆಯನ್ನ NDA ಸರ್ಕಾರದ ಕನಸು ಅಂತ ಹೆಚ್ಚು ಮಂದಿ ಬಿಂಬಿಸ್ತಾರೆ. ಹಾಗಂದುಕೊಂಡಿರೋದ್ರಿಂದಲೇ NDA ವಿರೋಧಿಗಳು ಈ ಯೋಜನೆಯ ವಿರುದ್ಧ ಸಿಕ್ಕಾಪಟ್ಟೆ ಮಾತಾಡೋದಕ್ಕೆ ಕೂಡ ಶುರು ಮಾಡಿದ್ರು. ಆದ್ರೆ ಅಸಲಿ ವಿಷಯ ಏನು ಅಂದ್ರೆ ಈ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನಿನ ಕನಸು ಶುರುವಾಗಿದ್ದು 2009 ಹಾಗೂ 10ರ ರೈಲ್ವೆ ಬಜೆಟ್ನಲ್ಲಿ. ಅವತ್ತಿಗೆ ಈ ಯೋಜನೆಯನ್ನ ಪುಣೆಯವರೆಗೆ ವಿಸ್ತರಿಸುವ ಚರ್ಚೆಗಳಾದವು. ಹೀಗಾಗಿ ಒಟ್ಟು 650 ಕಿಲೋಮೀಟರ್ನಷ್ಟು ಉದ್ದದ ರೈಲ್ವೆ ಪ್ರಾಜೆಕ್ಟ್ಗಾಗಿ ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಅವತ್ತಿನ ಸರ್ಕಾರ ಆದೇಶವನ್ನು ಕೊಡ್ತು. ಆ ಬಳಿಕ 2013ರ ಹೊತ್ತಿಗೆ ಈ ಯೋಜನೆಯನ್ನ ಪುಣೆಯವರೆಗೆ ವಿಸ್ತರಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಅಲ್ಲಿ ಪಶ್ಚಿಮ ಘಟ್ಟಗಳಿರೋದ್ರಿಂದ ಆ ಮಾರ್ಗದಲ್ಲಿ ರೈಲು ಹಳಿ ನಿರ್ಮಾಣಕ್ಕೆ ಹೆಚ್ಚು ಹಣ ಬೇಕಾಗುತ್ತೆ, ಜೊತೆಗೆ ಪರಿಸರದ ದೃಷ್ಟಿಯಿಂದ ಕೂಡ ಇದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಲಾಯಿತು. ಆ ಬಳಿಕ ಫ್ರಾನ್ಸ್ನ ಕಂಪನಿಯ ಜೊತೆ ಈ ಯೋಜನೆಗೆ ತಾಂತ್ರಿಕ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಒಂದು ಒಪ್ಪಂದವನ್ನು ಕೂಡ ಮಾಡಿಕೊಂಡ್ರು. ಆದರೆ 2013ರ ಹೊತ್ತಿಗೆ ಅಲ್ಲಿ ಫ್ರಾನ್ಸ್ ಕಂಪನಿಯ ಜೊತೆಗೆ ಜಪಾನ್ ಕೂಡ ಸೇರ್ಕೊಳ್ತು. ಈ ಯೋಜನೆಗೆ ಜಪಾನ್ ಹಣಕಾಸಿನ ನೆರವನ್ನ ಕೊಡೋದಕ್ಕೆ ಮುಂದಾಯಿತು. ಸೊ ಜಪಾನ್ನ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಈ ಬುಲೆಟ್ ರೈಲಿನ ಟೆಕ್ನಾಲಜಿ ಹಾಗೂ ಟ್ರಾಫಿಕ್ ಕುರಿತಾದ ಸಮಸ್ಯೆಗಳ ಬಗ್ಗೆ ಒಂದು ವರದಿಯನ್ನ ಸಿದ್ಧ ಮಾಡಿತು. ಫ್ರಾನ್ಸ್ನ ಕಂಪನಿ SNCF ಅದನ್ನ ನ್ಯಾಷನಲ್ ಕಂಪನಿ ಆಫ್ ದ ಫ್ರೆಂಚ್ ರೈಲ್ವೇಸ್ ಅಂತ ಕೂಡ ಕರೀತಾರೆ. ಆ ಕಂಪನಿ ಬುಲೆಟ್ ರೈಲಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಿತು. 2013ರ ಸೆಪ್ಟೆಂಬರ್ ಅಲ್ಲಿ ಈ ಬಗ್ಗೆ ಭಾರತದ ಅವತ್ತಿನ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ಜಪಾನ್ನ ಅವತ್ತಿನ ಪ್ರಧಾನಿ ಶಿಂಜೋ ಅಬೆ
ಜಂಟಿ ಹೇಳಿಕೆಗಳನ್ನು ಕೂಡ ಕೊಟ್ಟರು. ಅಲ್ಲಿಗೆ ಬುಲೆಟ್ ರೈಲಿನ ಆಗಮನಕ್ಕೆ ಸಕಲ ಸಿದ್ಧತೆಗಳು ನಡೆದು ಇಷ್ಟೆಲ್ಲ ಆಗೋ ಹೊತ್ತಿಗೆ ಕನಸು ಕಂಡು 5 ವರ್ಷಗಳು ಕಳೆದು ಹೋಗಿದ್ವು. ಅಷ್ಟೊತ್ತಿಗೆ ದೇಶದಲ್ಲಿ ಚುನಾವಣೆಗಳು ಬಂದವು, ಕೇಂದ್ರದಲ್ಲಿ ಸರ್ಕಾರ ಬದಲಾಯಿತು, UPA ಅಧಿಕಾರ ಕಳ್ಕೊಳ್ತು, NDA ಅಧಿಕಾರಕ್ಕೆ ಬಂತು. ನರೇಂದ್ರ ಮೋದಿ ಪ್ರಧಾನಿಯಾದರು. ಅವರು ಈ ಯೋಜನೆಗೆ ಅಸ್ತು ಅಂದ್ರು. ಅಲ್ಲಿಗೆ ಯೋಜನೆ ಟೇಕ್ ಆಫ್ ಆಯಿತು. ಹೀಗೆ 2009ರಲ್ಲಿ ಕನಸಿನ ಬೀಜ ಬಿತ್ತಲಾದ ಯೋಜನೆ 2028ಕ್ಕೆ ಪೂರ್ಣ ಆಗ್ತಾ ಇದೆ. ಇದರ ನಡುವೆ ಚೈನಾ ವೈರಾಣುವಿನ ಕಾಟ, ಒಂದಷ್ಟು ಕೆಲಸಗಳು ನಿಧಾನವಾಗೋದಕ್ಕೆ ಕಾರಣ ಆಯಿತು. ಹೀಗಾಗಿ ಯೋಜನೆಯ ಡೆಡ್ಲೈನ್ ಮುಂದಕ್ಕೆ ಹೋಗ್ತಲೇ ಇತ್ತು. ಸದ್ಯಕ್ಕೀಗ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಬೇಗ ಬುಲೆಟ್ ಟ್ರೈನ್ ಭಾರತದಲ್ಲಿ ಕಾರ್ಯಾರಂಭ ಮಾಡಲಿ. ಯಾಕೆಂದ್ರೆ ಒಮ್ಮೆ ಮುಂಬೈ ಅಹಮದಾಬಾದ್ ನಡುವೆ ಬುಲೆಟ್ ಟ್ರೈನ್ ಓಡೋದು ಶುರು ಮಾಡಿದ್ರೆ ಆ ನಂತರ ಭಾರತದ ಇನ್ನಿತರ ಭಾಗಗಳಿಗೆ ಕೂಡ ಈ ರೈಲು ಬರುವುದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ ಭಾರತದ ಬುಲೆಟ್ ಟ್ರೈನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.